ಫಸ್ಟ್ ನಾನು ನಿಮಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ನೀವು ಇದನ್ನು ಒಂದ್ಸಲ ಮಾಡ್ತೀನಿ ಬಿಟ್ಟರೆ ಇದಕ್ಕೆ ಅಡಿಕ್ಟ್ ಆಗಿಬಿಡ್ತೀರ, ಅಷ್ಟು ಸಖತ್ತಾಗುತ್ತೆ. ಬರೀ 20 ನಿಮಿಷದಲ್ಲಿ ನಾನು ನಿಮಗೆ ಕ್ರೀಮಿ ಗಾರ್ಲಿಕ್ ಚಿಕನ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಅರ್ಧ ಕೆಜಿ ಚಿಕನ್ಗೆ ಬ್ಲಾಕ್ ಪೆಪ್ಪರ್ ಪೌಡರ್ ಮತ್ತು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 5 ನಿಮಿಷ ಮ್ಯಾರಿನೇಟ್ ಮಾಡ್ಕೊಳ್ಳಿ. ನಂತರ ಒಂದು ಪ್ಯಾನಲ್ಲಿ ಬಟರ್ ಹಾಕೊಂಡು ಫ್ಲೇವರ್ಗೋಸ್ಕರ 2 ಬೆಳ್ಳುಳ್ಳಿ ಪೀಸ್ ಹಾಕೊಂಡು ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ಹಾಕಿ 5 ನಿಮಿಷ 2 ಕಡೆ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಡಿ. ನಂತರ ಒಂದು ಕಡಾಯಿಯಲ್ಲಿ ಬಟರ್ ಹಾಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ 2 ಮೀಡಿಯಂ ಸೈಜ್ ಈರುಳ್ಳಿನ ಹಾಕಿ ಬ್ರೌನ್ ಕಲರ್ ಆದ್ಮೇಲೆ ಹಸಿಮೆಣಸು ಮತ್ತು ಉಪ್ಪನ್ನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ರೆಸಿಪಿಯ ಮೇನ್ ಐಟಮ್ 250 ml ಫ್ರೆಶ್ ಕ್ರೀಮ್ನ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ 2 ರಿಂದ 3 ನಿಮಿಷ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಮಾಡ್ಕೊಂಡಿರೋ ಚಿಕನ್ನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷದಲ್ಲಿ ಒಂದು ಚಪಾತಿ ಬೇಯಿಸ್ಕೊಳ್ಳೋಷ್ಟರಲ್ಲಿ ಸೂಪರ್ ಆಗಿರೋ ಕ್ರೀಮಿ ಗಾರ್ಲಿಕ್ ಚಿಕನ್ ರೆಡಿ ಆಗಿಬಿಡುತ್ತೆ. ಚಪಾತಿ ಅಥವಾ ಪರೋಟ ಜೊತೆನ ತಿಂತಾ ಇದನ್ನು ಕಳೆದೋಗ್ಬಿಡ್ತೀರಾ. ಇದಕ್ಕೆ ಏನೇನು ಐಟಮ್ ಬೇಕು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು